ಅಳೋದೇನೈತಿ ಇದ್ರೊಳಗೆ ಪಾಪ ಒಂದೇ ನಿಂತಿರ್ಬೇಕಲ್ಲಿ ಹುಡುಗಿ. ನಾ ಹಿಡಿತೀನಿ ಒಂದೇ ಬಿಳಿಸ್ ನೋಡಿ ನೀನು ಬಿಳಿಸ್. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿತಿನ್ ವ್ಲಾಗ್ಸ್. ಅಯ್ಯಪ್ಪ, ಗ್ಯಾಸ್ ಇಟ್ಟು ಬರ್ಷನ್ ಮೇಲೆ ಇದು ಇಟ್ಟು ಬಂದೀನಿ ರೀ, ಹಂಚು ಇಟ್ಟು ಬಂದೀನಿ. ಹುಚ್ಚ ನೋಡ್ರಿ ಈಗ ಕಾಯಕ್ಕೆ. ಅಯ್ಯಪ್ಪ ನಿಂದರಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಿತಿನ್ ವ್ಲಾಗ್ಸ್. ಎಲ್ಲರಿಗೂ ಶುಭ ಮಧ್ಯಾಹ್ನ ರೀ. ಯಾಕಂದ್ರೆ ಮಧ್ಯಾಹ್ನದಿಂದ ವ್ಲಾಗ್ ಸ್ಟಾರ್ಟ್ ಮಾಡೀನಿ ನಾನು. ಈಗ ಅಡುಗೆ ಮಾಡ್ಬೇಕು ರೀ. ಚಪಾತಿ ಇವತ್ತು ನಾನೇ ಮಾಡ್ಲಿಕತ್ತೀನಿ. ಅಜ್ಜಿಯರು ಮತ್ತು ಅಜ್ಜಾರು ಮತ್ತು ಚಿನ್ನು ಹಾಸ್ಪಿಟಲ್ಗೆ ಹೋಗ್ಯಾರ. ಅಜ್ಜಾರಿಗೇನೋ ಸ್ವಲ್ಪ ಹುಷಾರಿಲ್ಲ ಅಂತ, ಸೊ ಹಾಗಾಗಿ ಹಾಸ್ಪಿಟಲ್ಗೆ ಹೋಗ್ಯಾರ. ನಾನು ಚಪಾತಿ ಮಾಡ್ಬೇಕು. ನಮ್ಮ ತಂಗಿ ಬಂದಾಳ ಕಾಲೇಜಿಂದ, ಈಗ ಮೊಬೈಲ್ ತಿಕ್ಕೋತು ಕೂತಾಳ ನೋಡಿರಿ. ನಾನು ಅನ್ನ ಸಾರು ಪಲ್ಯ ಎಲ್ಲ ಮಾಡೀನಿ ರೀ. ಇವತ್ತು ಏನು ಮಾಡೀನಿ ಗೊತ್ತ್ರಿ? ಪಲ್ಯಕ್ಕೆ ಫ್ಲವರ್ ಪಲ್ಯ ಮಾಡೀನಿ. ಆ್ಯಂಡ್ ಇದು ಡೊಣ್ ಮೆಣಸಿನ್ಕಾಯಿ ತುಂಬಿ ಮಾಡ್ತಾರಲ್ರಿ, ಆ ಥರ ಮಾಡೀನಿ. ಆ್ಯಂಡ್ ಸಾರು ಮಾಡೀನಿ, ಅನ್ನ ಮಾಡೀನಿ, ಸಾರು ನೋಡಿರಿ, ಸಾರು ಮಾಡೀನಿ, ಅನ್ನ ಮಾಡೀನಿ. ಏನಿಲ್ಲ ರೀ, ಚಪಾತಿ ಒಂದು ಮಾಡಬೇಕು. ಚಪಾತಿ ಒಂದು ಮಾಡಿದ್ರೆ ಆತ್ರಿ. ನಾನು ಚಪಾತಿ ಮಾಡೋದು ಪ್ರಾಬ್ಲಮ್ ಅಲ್ರಿ, ನಂಗೆ ಬೇಯಿಸೋಕೆ ಪ್ರಾಬ್ಲಮ್ ರೀ. ಚಪಾತಿ ಲಡ್ಸಕ್ಕೆ ಏನು ಅನ್ಸಲ್ಲ ರೀ, ಬೇಯಿಸೋದು ಸ್ವಲ್ಪ ತಪ್ತೀನಿ. ಅದು ಯಾಕೆ ತಪ್ತೀನೋ ಗೊತ್ತಿಲ್ಲ, ಮೆತ್ತಗಾಗಂಗಿಲ್ಲ ರೀ ನನ್ನ ಚಪಾತಿ. ಸ್ವಲ್ಪ ಬಿರ್ಸ್ ಆಗ್ತಾವೆ. ಇದು ಯಾಕೋ ಲೈಟ್ ಡಿಮ್ ಆಗೈತಿ, ಎದಕ್ಕನೋ ಗೊತ್ತಿಲ್ಲ. ಎಷ್ಟು ಶೆಕೆ ಐತೆ ಗೊತ್ತ್ರಿ. ಚಪಾತಿ ಮಾಡಕತ್ತೀನಿ, ಬೆವ್ರು ಹಾಗೆ ಇಳಿಲಿಕ್ಕತ್ತದ. ಫುಲ್ಲು ಗರ್ಮಿ ಅಂದ್ರೆ ಗರ್ಮಿ, ಅಷ್ಟು ಬಿಸಿಲು ಐತ್ರಿಪ್ಪ. ಎಲ್ಲ ಕೆಲಸ ಮುಗೀತ್ರಿ. ಈಗ ಸ್ವಲ್ಪ ಕೊಡೋಣಂತ, ಏನಾರ ಮೂವಿ ಗೀವಿ ನೋಡೋಣಂತ, ಪಿಕ್ಚರ್. ಬಟ್ ನಂದು ಕಂಪ್ಯೂಟರ್ ಒಳಗೆ G5 ಬರತ್ತಿಲ್ಲ ರೀ. ಅದಕ್ಕೆ ನಂಗೆ ಗೊತ್ತಿಲ್ಲ ಏನಾಗೈತನ, ಬರೀ ತಿರುಗ್ತೈತಿ. ರೌಂಡ್ ಹಾಕಿದ್ದು ರೌಂಡ್. ಸೊ ಅದಕ್ಕೆ ಏನಾರು ನೋಡ್ಬೇಕು ಅಂಥೇಳಿ ಬಂದ್ರೆ ಹಿಂಗೆ ರೀ. ಅಮೆಝಾನ್ದಾಗ ಇದು ಅಮೆಝಾನಾಗೆ ಪ್ರೈಮ್ದಾಗ ನೋಡ್ತೀನಿ ರೀ. ಪ್ರೈಮ್ ಇಲ್ಲಾಂದ್ರೆ ಜಿಯೋ ಹಾಟ್‌ಸ್ಟಾರ್ದಾಗ ನೋಡ್ತೇನಂತ. ಯಾವ್ದಾರು ಪಿಕ್ಚರ್ ಚಲೋ ಇತ್ತಂದ್ರೆ ನಿಮಗೂ ಹೇಳ್ತೇನಂತ. ಬಟ್ ಮೊನ್ನೆ ಒಂದು ನೋಡ್ಲಿಕ್ಕತ್ತಿದ್ದು ಗೊತ್ತ್ರಿ, ಗಾಂಧಿ ಟಾಕ್ಸ್ ಅಂಥೇಳಿ. ಭಾರಿ ಐತಿ. ಒಟ್ಟು ಮಾತಾಡೋಂಗಿಲ್ಲ, ಬರೀ ಎಕ್ಸ್ಪ್ರೆಷನ್ ಮೇಲೆ ನಾವು ತಿಳ್ಕೊಬೇಕು. ಬಟ್ ಮೂವಿ ಅಂತೂ ಭಾರಿ ಐತಿ, ಅಲ್ಟಿಮೇಟ್ ಐತಿ. ಹೋಗಿ ನೀವು ನೋಡ್ರಿ, ಪ್ರೈಮ್ದಾಗ ಗಾಂಧಿ ಟಾಕ್ಸ್ ಅಂಥೇಳಿ ಮಸ್ತ್ ಐತಿ. ಮೂವಿ ನೋಡಾತಿದ್ದೆ ರೀ, ದಿ ರೋಡ್ ಅಂಥೇಳಿ. ಈಗ ಬಂದ್ರಿ ಏನಂದ್ರೆ ಹಾಂ ಏನಿಲ್ಲ, ಅದ ವಯಸ್ಸಾಗಿರ್ತೈತಲ್ಲ ಈಗ ಆಗುದಂತ. ಏನಾಗಿಲ್ರಿ ಪಪ್ಪ, ಏನಾಗಿತ್ತಪ್ಪ ಸುಮ್ಮನೆ ಟೆನ್ಷನ್ ತಗೊಂಡಾರ್ರಿ. ಏನ್ ಟೆನ್ಷನ್ ಏನಾಗತ್ತಂದ್ರಿ, ಏನಾಗೈತಿ ಈಗ ಅವ್ರಿಗೆ ಸಾಫ್ ಆಗೋದಿಲ್ಲ ಟಾಯ್ಲೆಟ್. ಅದೇನ್ ಮಾಡ್ರಿ, ಭಾಳ ಪ್ರೆಷರ್ ಹಾಕ್ಯಾರ. ಪ್ರೆಷರ್ ಹಾಕ್ಯಾನ ಏನಾಗೈತಿ, ಇದು ಡಬ್ ಆಗೈತಿ. ಅವ್ರು ಮೊದ್ಲೇ ಡಾಕ್ಟರ್ ಭಾಳ ಹಿಂಗ ಸ್ಟ್ರೆಸ್ ತಗೋಬಾರ್ದು, ಭಾಳ ಅಡ್ಡಾಡಬಾರ್ದು, ಅಷ್ಟು ರಿಲ್ಯಾಕ್ಸ್ ಮಾಡೋದು. ಡಬ್ಬನ ಅಂಜಾರ, ಹಿಂಗೆ ಡಬ್ಬನ ಆಗೈತಲ್ಲ ಅದ್ರ ಅಂಜಾರಿ. ಮತ್ತೆ ಕಾಲು ಸ್ವಲ್ಪ ನೋಡ್ತಾವ. ಮತ್ತೆ ಕಾಮನ್ ರೀ, ಈ ವಯಸ್ಸು ಪ್ರಮಾಣ ನೋಡಿಸ್ತಾವು. ಮತ್ತೆ ಜೋಲಿ ಹೋತೈತಿ ಹಿಂಗೆ, ಅದಂಗೆ ಜೋಲಿ ಹೋತೈತಲ್ಲ ಆತನ ಅಂದಿದ್ರೆ ಡಾಕ್ಟರ್ ಮೊದ್ಲು ಅಂದಿದ್ರೆ, ನೀವು ಏನ್ ಮಾಡ್ಬೇಕ, ಸ್ಟಿಕ್ ತಗೋಬೇಕ ಅಂತ ಮೊದ್ಲೇ ಹೇಳಿದ್ರೆ. ಅವ್ರು ತಗೋಕ್ ರೆಡಿ ಇಲ್ಲ, ಸ್ಟಿಕ್ ಹಿಡಿ ಅಂದ್ರೆ ಹಿಡಿಯಕ್ ರೆಡಿ ಇಲ್ಲ. ಸೊ ಹಂಗಾಗಿ ಮತ್ತೆ ಇವತ್ತು ಅದೇ ಅಂತ ಹೇಳೋ ಡಾಕ್ಟರ್, ಏನೂ ಆಗಿಲ್ರಿ, ಅದು ಹಂಗ ನಿಮ್ಮ ವಯಸ್ಸು ಪ್ರಮಾಣ ಆಗುದ, ಅದಕ್ಕೇನೋ ಬೇರೆ ಏನೋ ಟ್ಯಾಬ್ಲೆಟ್ ಈಗ ಕೊಟ್ಟರೆ ಟ್ಯಾಬ್ಲೆಟ್ ಕೆಲವೊಂದು ಅವು ಕಂಟಿನ್ಯೂ ಮಾಡ್ರಿ ಅಂತಂದಾರೆ. ಅಂತಪ್ರಿ ಏನೂ ಆಗಿಲ್ಲ, ಸುಮ್ಮನೆ ಹೆದರಾತಾರ. ಇಷ್ಟು ಏನಾದ್ರು ಹೆದರ್ಬಿಡ್ತಾರೆ ಅವರು ಹಂಗಂದ್ರೆ. ಅಲ್ಲಿ ಏನು ಕೇಳಾಕತ್ರ ಗೊತ್ತೀರಿ, ECG ಟೆಸ್ಟ್ ಮಾಡ್ಸಕ್ ಹೋಗಿವ್ರಿ. ಆಕಿ ಬರೀ ECG ಮಾಡತ್ತಾರ, ಟೆಸ್ಟ್ ಮಾಡತ್ತಾರ. ಅವ್ರು ಏನು ಕೇಳ್ಬೇಕ, ECG ಫುಲ್ ಫಾರ್ಮ್ ಏನು ಹೇಳ್ರಿ ಅಂತ. ಅವ್ರ 2 ನಿಮಿಷ ಶಾಕ್ ಆಗ್ಬಿಟ್ರಿ, ECG ಫುಲ್ ಫಾರ್ಮ್ ಏನಪ್ಪ. ಆಮೇಲೆ ಏನಾದ್ರು ಯಾರಿಗೂ ಗೊತ್ತು ಏನಾಗಿದ್ರು. ಮತ್ತೆ ಡಾಕ್ಟರ್ ಏನೋ ಅನ್ನತ್ತೀರಿ, ಅವ್ರಿಗೂ ಏನೋ ಕ್ವಶನ್ ಕೇಳಿದ್ರೆ ಅವ್ರಿಗೆ ಅವ್ರು ಹೇಳ್ತಾರ. ಎಷ್ಟು ಕ್ಯೂರಿಯಾಸಿಟಿ ಪಪ್ಪ, ಒಟ್ಟು ಏನೋ ಕ್ವಶನ್ ಕೇಳ್ಕೊತಿರು. ಏನಾದ್ರಿ ಆಯ್ತು. 1:15 ಬಂದ್ರಿ, 11 ಗಂಟೆಗೆ ಹೋಗಿದ್ರು. ಈಗ ಬಂದ್ರಿ, ಹೋಗಿ ರಶ್ ಇತ್ತನ ಫುಲ್. ರಶ್ ಇತ್ತ, ಬಟ್ ಅಂತಪ್ರಿ ಏನಿಲ್ಲ, ಎಲ್ಲ ನಾರ್ಮಲ್ ಐತೆ ಅನ್ಸ್ತಾರ್ರಿ. ತಂದು ಇದಕ್ಕೆ ಅಂಜಕತ್ತಾರ ಅವ್ರಿಗೇನ, ನನಗೆ ಯಾಕೆ ಹಂಗಾತು, ಏನು ಮತ್ತೆ ಏನು ಆಗೂ ಇಲ್ರಿ. ಯಾಕೆ ಹಿಂಗಾತು ಅನ್ನೋದು ಪ್ರಶ್ನೆ ಏನೂ ಆಗೂ ಇಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಪ್ಪ ಅಂದ್ರೆ ಏನೂ ಇಲ್ಲ. ಜಸ್ಟ್ ಏನಪ್ಪಾ ಅಂದ್ರೆ ಕಾಲು ಸಾತ ಅಂತವ್ರಿಗೆ ಚಕ್ರ ಬರತೈತಿ. ಅದು ವಯಸ್ಸಿಗೆ ನೀವು ನೋಡ್ರಿ, ನಿಮ್ಮ ಮನೆ ಯಾರೇ ಏಜ್ ಆದವ್ರು ಇದ್ರಪ್ಪ ಅಂತಂದ್ರೆ ಅದು ಕಾಮನ್ ರೀ, ಅದು ಹಂಗೆ ಆಗ್ತೈತಿ. ನೀವು ಗಾಬರಿ ಆಗುವಂಥ ಅವಶ್ಯಕತೆ ಇಲ್ಲ, ಅವ್ರಿಗೂ ತಿಳಿಸಿ ಹೇಳ್ರಿ, ಇಲ್ಲ ಹಿಂಗೆ ಆಗತ್ತೆ ಅಂತೇಳಿ. ಏನು ಮಾಡ್ಬೇಕು ಅಷ್ಟೇ, ಸ್ವಲ್ಪ ಚಕ್ರ ಬಂದಂಗೆ ಆದ್ರೆ ಒಮ್ಮೆ ಮಕ್ಕೊಂಡು ಕೂಡಲೇ ಎದ್ದು ನಿಂದ್ರ ಒಳಗೆ ಹೋಗ್ಬಾರ್ದು. ಒಂದು 5 ನಿಮಿಷ ಕೂಡ್ಬೇಕ್ರಿ. ಎದ್ದು ಕೂಡಲೇ ಅವ್ರಿಗೆ ಹೆಂಗಾಗತ್ತೆ ಅಂದ್ರೆ, ಮಕ್ಕೊಂಡು ಎದ್ದು ಕೂಡಲೇ ತಲೆ ಸುದ್ದಂಗೆ ಅನ್ಸುತ್ತೆ. ಡಾಕ್ಟರ್ ಹೇಳಿದ್ರೆ ಇದು ವಯಸ್ಸು ಪ್ರಮಾಣದಂಗೆ ಆಗುದೆ, ಅದಕ್ಕೇನು ಇರೋದಿಲ್ಲ, ಅದಕ್ಕೇನು ಇದು ಇಲ್ಲ, ಹಂಗೆ ಆಗೋದು. ಬಟ್ ನೀವು ಲೈಫ್ ಸ್ಟೈಲ್ ಒಳಗೆ ಚೇಂಜ್ ಮಾಡ್ಕೋತೀರಿ. ಮಕ್ಕೊಂಡು ಕೂಡಲೇ ಒಮ್ಮೆ ಎದ್ದು ನಿಂದ್ರಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಕೂಡಿಸ್ರಿ ಅವ್ರಿಗೆ. ಕೂಡಿಸಿ ಒಂದು 2 ನಿಮಿಷ ಆದ ನಂತರ
ಸ್ವಲ್ಪ ಅಡ್ಡಾಡಕ್ಕೆ ಇದು ಮಾಡ್ರಿ ಅಂತ ಹೇಳಿದ್ರೆ ಅಷ್ಟೇ ರೀ ಮತ್ತೇನು ಇಲ್ಲ. ಎಲ್ಲ ಚೆಕ್ ಮಾಡಿದ್ರು ಅವ್ರು. ಖಾಸಗಿ ದವಾಖಾನೆಗೆ ಹೋದ್ರೆ ಅಷ್ಟು ಮಾಡಂಗಿಲ್ಲ. ಖಾಸಗಿನೇ ಎಲ್ಲ ಮತ್ತದ ಏನು ಗೌರ್ಮೆಂಟ್ ಅನ್ನೋದು ಖಾಸಗಿನೇ ಮತ್ತು ಪ್ರೈವೇಟ್ ಹಾಸ್ಪಿಟಲ್ ಮತ್ತದ ಸೊ ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ ರೀ. ಸುಮ್ಮನೆ ಪಪ್ಪ ಎದುರಾಗತ್ತಾರ ಮತ್ತು ಊಟ ಒಂದು ಅವರು ಒಟ್ಟ ಮಾಡಕ್ಕೆ ರೆಡಿಲ್ಲ. ನಾನು ಏನು ಟೇಸ್ಟ್ ಆಗ್ತಲಾಗೈತಿ ಏನೋ ಟೇಸ್ಟ್ ಆಗ್ತಲಾಗೈತತ್ತೆ. ಅದಕ್ಕೊಂದು ಸಿರಪ್ ಬರ್ಸ್ಕೊಂಡ್ಬಂದ್ಬಿಟ್ಟು ತೊಗೊಂಡು ಬಂದೇನೆ. ಅದು ಸಿರಪ್ ತೊಗೊಂಡ್ರೆ ಸ್ವಲ್ಪ ಊಟ ಆಗತ್ತೆ, ಹಸಿವು ಆಗತ್ತೆ. ಅಟ್ಲೀಸ್ಟ್ ಅದರ ಸ್ವಲ್ಪ ಊಟ ಮಾಡಲಿ ಅಂತೇಳಿ. ಮಿಕ್ಕಿದ್ದು ಏನೂ ಪ್ರಾಬ್ಲಮ್ ಇಲ್ಲ ರೀ. ಸುಮ್ಮನೆ ಹೆದರಾಗತ್ತಾರ. ಈಗ ಸ್ವಲ್ಪ ಚಂದಾಗಿ ಊಟ ಮಾಡಿರಿ. ಊಟ ಬಿಟ್ಟು ಕೊಡಕ್ಕೆ ಹೋಗ್ಬೇಡ್ರಿ. ಚಂದಾಗೆ 2 ಹೊತ್ತು ಚಂದ ಊಟ ಮಾಡಿದ್ರೆ ಸ್ವಲ್ಪ ತಾಕತ್ ಬರ್ತೈತೆ ಮೈಯಾಗ. ಆಕೆ ಏನಲ್ಲ ರೀ ECG ಫುಲ್ ಫಾರ್ಮ್ ಕೇಳಿದ್ರಲ್ಲ ಏನಂತಂದ್ಲಕ್ಕಿ ಆಕಿಗಾರ ಗೊತ್ತಿತ್ತು ಎಲ್ಲ ಯಾರಿಗೂ ಗೊತ್ತು ಪಾಪ. ಅಲ್ಲ ಅವ್ರಿಗೆ ECG ಟೆಸ್ಟ್ ಮಾಡಿದ್ರೆ ಸುಮ್ಮನೆ ಕೊಡ್ಬೇಕಿಲ್ರಿ ಅವ್ರಿಗೆ. ಎದಕ್ಕೆ ECG ಆದ್ರೆ ಫುಲ್ ಫಾರ್ಮ್ ಹೇಳ್ರಿ ಅಂತ. ECG ಫುಲ್ ಫಾರ್ಮ್ ಯಾರು ಅಲ್ಲಿ ಚೆಕ್ ಮಾಡ್ರು ECG ಫುಲ್ ಫಾರ್ಮ್ ಹೇಳ್ರಿ. ಅವ್ರು ಗಾಬರಿ ಆಗ್ಯಾರ ಏನಂತ ಹೇಳ್ಬೇಕು. ಏನೋ ಅನ್ಲಕ್ಕಿನೋ ಇನ್ನೊಂದು ಬಾಯಾಗ ಬಂದಿದ್ದು ಹೇಳಿದ್ರು. ಇವರು ಹೌದಿರೋದಂದ್ರೆ ಮುಗೀತು ರೀ. ನಮ್ಮ ತಂಗಿದ್ ಇವತ್ತು ಎಕ್ಸಾಮ್ ಇತ್ತು. ಆಕಿ 1:15 ಮುಗಿತೈತಿ. ನಂಗೆ ನೆನಪ ಆಗಿಲ್ಲ. ನಾನು ನೋಡ್ರಿ ನಾನು ಅಲ್ಲಿ ಹಾಸ್ಪಿಟಲ್ಗೆ ಹೋಗಿನಿ. ಅಲ್ಲಿ ಹೋಗಿ ನಿಕ್ಕಿ ಅಟ್ಲೀಸ್ಟ್ ಅದೇ ಹೇಳ್ಬೇಕಲ್ಲ ನನಗೆ ಫೋನ್ ಮಾಡಿ. ನಾನು ಹೋಗಿ ಕರ್ಕೊಂಡ್ಬರ್ತೀನಿ. ಈಗ ಏನು ಹಾಪದ ನೋಡ್ರಿ ಪಾಪ ಹುಡುಗಿ ಅಲ್ಲಿಂದ ಹೇಳ್ರಿ 1 ತಾಸು ಆತಿ. ಅವ್ರು ಎಕ್ಸಾಮ್ ಮುಗಿತಾವ 1ಕ್ಕೆ ಮುಗಿತಾವ 2 ಆಗಕ್ಕೆ ಬರ್ತೀವಿ ಅಲ್ಲಿ ನಿಂತಿದ್ದು ಪಾಪ ಹುಡುಗಿ. ಹಿಂಗೆ ರೊಕ್ಕನೂ ಕೊಟ್ಟಿಲ್ಲ ಅನ್ಸತ್ತೆ. ರೊಕ್ಕನೂ ಇಲ್ಲ ಆಟೋ ಬರ್ಬೇಕು ಅಂತಂದ್ರೆ ಇಂಥ ಕೆಲಸ ಮಾಡ್ತಾವ ಅಲ್ರಿ. ಕಡೆಗೆ ಬಂದ ಮ್ಯಾಗ್ರಿ ಹೇಳ್ಬೇಕಲ್ಲ. ನಾ ಜಳಕಕ್ಕೆ ಹೋಗಿನಿ. ಈಗ ಹೇಳ್ತಾವ ಜಳಕ ಮಾಡಿ ಬಂದು ಕೂಡಲೇ. ಅವಾಗಲೇ ಹೇಳಿದ್ಲಪ್ಪ ನಾ ಹೋಗ್ಬಿಡ್ತಿದ್ದೆ. ಜಳಕ ಮಾಡ್ಲಾರ್ದು ಹೋಗ್ತಿದ್ದೆ. ಇಟ್ಟು ಶಾಣೆ ಅದಾರ ನೋಡ್ರಿ. ಏನು ಮಾಡ್ತೀರಿ ಪಾಪ ಒಂದೇ ನಿಂತಿರ್ಬೇಕಲ್ಲಿ ಹುಡುಗಿ. ನೋಡ್ರಿ ಸೈ ಅಂತ ಹೋಗುವಂತೆ ಪಾಪ ನಡ್ಕೋದು ಬರತ್ತಾಳ್ರಿ ಈಕೆ. ಏನು ಮಾಡೋದು ಪಿಂಕು. ನಾ ಹಾಸ್ಪಿಟಲ್ಗೆ ಹೋಗಿದ್ದೆ. ನಿಮ್ಮ ಅಕ್ಕ ಹೇಳೇ ಇಲ್ಲ ನನಗೆ. ಈಗ ಬಂದೆ ನಾನು ಹಾಸ್ಪಿಟಲಿಂದ. ಬಾ ಪಾಪ ನಡ್ಕೋತ ಬರೋದಿತ್ತು ಪಾಪ ಹುಡುಗಿ. BLD ಗಂಟ ಬಂದಿತ್ತು ನಡ್ಕೋತ. ಅಲ್ಲೇ ಮಮ್ಮಿ ಮನೆಗೆ ಬಿಟ್ಟು ಬಂದ್ಲ ಡೈರೆಕ್ಟ್. ಅಲ್ಲೇ ಮಮ್ಮಿ ಮನೆಗೆ ಬಿಟ್ಟು ಬಂದೆ. ಏನು ಶಾಣೆ ನೋಡ್ರಿ. ಇಷ್ಟು ಲಕ್ಷ ಇಲ್ಲ ಪಿಕ್ಚರ್ ನೋಡೋದು ಗೊತ್ತಾಳ. ಪಿಕ್ಚರ್ ನೋಡ್ಕೊ ಕೂತಿಲ್ಲ. ಅವಾಗ ಚಹಾ ಹಚ್ಚಿದ್ದೆ ನಾನು. ಚಪಾತಿ ಮಾಡಿದ್ದೆ ಅಲ್ಲಿ. ಗೊತ್ತಿತ್ತಂದ್ರೆ ನಾನು ಹೇಳ್ತಿದ್ದೆ. ನಾನೇನು ಇದು ಮಾಡ್ಕೋತ ಕೂತೀನಿ. ಅಡೋದು ಏನೈತಿ ಇದ್ರೊಳಗೆ ಆಬ್ವಿಯಸ್ಲಿ. ಮತ್ತೆ ಪಿಕ್ಚರ್ ನೋಡಕತ್ತಿ ಪಿಕ್ಚರ್ ನೋಡತ್ತೀನಿ ಅಂದೆ. ಅದ್ರೊಳಗೆ ಏನೈತಿ ಮಂಗೆ ಪಿಕ್ಚರ್ ನೋಡಕತ್ತಾಳ ಮತ್ತೆ ಪಿಕ್ಚರ್ ನೋಡತ್ತೀನಿ ಏನು ಅನ್ಬೇಕು ನನಗೆ. ಫೋನ್ ಮಾಡಲ್ಲೇ ಹೇಳಿದ್ರೆ ಅಲ್ಲೇ ತೊಗೊಂಡ್ಬರ್ತಿದ್ದಿಲ್ಲ ನಾನು. ಅವಾಗ ಫೋನ್ ಹಚ್ಬೇಕಿಲ್ಲ ಹುಚ್ಚು ಮಂಗೆ ಅವನೊಂದು. ಅದ್ರ ಪಾಪ ಕೈ ರೊಕ್ಕನೂ ಕೊಟ್ಟಿರೋದಿಲ್ಲ. ಅವಾಗ ಇರ್ತಿತ್ತಿಲ್ಲ ರೊಕ್ಕ ತೊಗೊಂಡೋಗಕ್ಕೆ ಎಕ್ಸಾಮ್ ಟೈಮಿಗೆ. ಆಟೋಕರೆ ಬರ್ತಿಲ್ಲ ಕಡೆಗೆ. ಇಂಥ ಕೆಲಸ ಮಾಡ್ತಾವ ನೋಡ್ರಿ. ಇಂಥಕ್ಕೆ ಮಾಡಕ್ಕಿದ್ದಿಲ್ಲ ನೀ ಇಂಥದ್ದೇ ಮಾಡಿ. ಇಂಥಕ್ಕೆ ಮಾಡಕ್ಕಿದ್ದೆ ಅನ್ನೋಕೇನೈತಿ. ಇಂಥದ್ದು ಕೆಲಸ ಮಾಡೋದು ಕೊಡ್ತಾಳೆ ಪಾಪದ. ಅಲ್ಲಿಂದ ನಡ್ಕೋದು ಬತ್ತೆ. ಹೋಗಿ ಹೇಳು 7% ಕೊಡೋ ಗುಳು ಬರ್ತೈತೆ ರೀ ನೀರು. ನಿಮ್ಗೆ ಸುಳ್ಳು ಹೇಳ್ಬೇಕ್ಲಿ ನೋಡ್ರಿ. ತಾ ಮಾಡ್ತಾಳೆ ಕಾರಬಾರ. ನಾ ಇದಕ್ಕಿದ್ದಂಗೆ ಹೇಳಿದ್ರೆ ಕಣ್ಣ ನೀರು ಬರ್ತಾವೆ. ನನ್ನಿಂದ ಆತಲ್ಲ ಅದು ಹಂಗಿಲ್ಲ. ಅಳ್ಬೇಕಾರದು ಅವಾಗ ಏನಾಗ್ರಿ. ಪಿಕ್ಚರ್ ನೋಡ್ಕೊಂಡು ಕೂತಿ ಹುಡುಗಿ ಹೇಳಿದಂತ ಟಾಪ್ ಆಗ್ಯತ್ತೆ. ನಾನು ನೋಡ್ಕೊಂಡು ಕೂತಿ ತಾನೇ ಹೇಳಲ್ರಿ ನಿಮಗೆ. ಬಂದು ಕುಳ್ಳ ಏನು ಮಾಡತ್ತಿದ್ದಕ್ಕೆ ಪಿಕ್ಚರ್ ನೋಡತ್ತಿದ್ಲೋದಿಲ್ಲ. ತಾನೇ ಲಾಗ್ ಮಾಡಿ ಹೇಳಲ್ಲ ನಿಮಗೆ. ನಾ ಏನು ಅನ್ಕೋಬೇಕು ಈಗ. ಅದು ಪಾಪ ಅಲ್ಲಿಂದ ಬಿಸ್ಲಾಗ ನಡ್ಕೋದು ಬಂದಿತ್ತು ರೀ. BLD ಮಠ ಒಂದು ಆಯ್ತು ಒಬ್ಬರೇ ನಡ್ಕೋದು. ಈಗ ನನಗೆ ಲಕ್ಷ ಇರ್ತೈತೆ. ಈಗ ನಾನು ಹಾಸ್ಪಿಟಲ್ದಾಗ ನಾ ಅಡ್ಡಾಡ್ತೀನಿ. ನನಗೂ ಲಕ್ಷ ಇಲ್ಲ. ಎಲ್ಲ ಫೋನ್ ಮಾಡಿ ಹೇಳ್ಬೇಕಿಲ್ಲ. ಮತ್ತು ಪಿಕ್ಚರ್ ನೋಡೋದು ಕೂತ್ರೆ ಏನು ನೆನಪಿರ್ಬೇಕು ರೀ. ಮಾತಾಡೋಕ್ಕಿಲ್ಲ. ದೊಡ್ಡರನ್ನಲ್ಲ ಸಣ್ಣರನ್ನಲ್ಲ. ಬಟ್ ಎಲ್ಲರೂ ಸುಳ್ಸೋದು. ಏನು ರನ್ ಮತ್ತು ಮುಖ ಉಗಿಸ್ಕೊಳ್ಳೋದು ಹೂವು ಅಂತ ಹೇಳಿ. ಆಕೆ ಒಟ್ಟು ಆಕಿ ನಿನ್ನಿಂದ ಹಿಂಗೆ ಆಗೈತೆ ಅನ್ನಬಾರ್ದು ನೋಡ್ರಿ. ಆಕೆ ಕಣ್ಣ ನೀರು ಒಳಗೆ ಬಂದೇ ಬಿಡ್ತೈತಿ. ಇಟ್ಟು ರೊಚ್ಚೊಳಗ್ತದೆ ಏನು ನಡೀತೈತಿ ಅದನ್ನ. ನೆನಪಿಲ್ಲ ಅಂದ್ರೆ ನೆನಪಿಲ್ಲ ಮುಗೀತೆ ಹೇಳ್ಬೇಕು. ಚಲೋ ಮಾಡ್ದ. ಇದಕ್ಕೆಲ್ಲ ಭಾರಿ ಹುಷಾರದಾಡ್ರಿ. ಒಮ್ಮೆ ಬಂದ್ಬಿಡ್ತೈತಿ. ಒಟ್ಟು ಮಾಡಿದ ತಪ್ಪನ್ನು ನಾ ಮಾಡಿಲ್ಲ ಅನ್ಬಾರ್ದು. ನೀ ಮಾಡಿದ ತಪ್ಪು ನಿಮ್ಮ ತಪ್ಪು ಮಾಡಿ ಅಂದ್ರೆ ಮುಗಿತು ಚಲೋನೇ. ಅದೇನ್ರಿ ಫೋನ್ ಬಿದ್ದಿತ್ತು ಹೊಡೆದಿತ್ತು ತನಕೋ ಕ್ಯಾಂಡಿ ಬಾರಿಸಿದ್ದೆ. ಮತ್ತೆ ನಾ ಹಿಡಿತೀನಿ ಒಂದೇ ಬಿಳಿಸ್ ನೋಡಿ. ನೀವು ಬಿಳಿಸ್ನಿ ಇನ್ನೊಮ್ಮೆ ಹಿಡಿತೀನಿ. ಇನ್ನೊಮ್ಮೆ ಬಿಳಿಸ್ನಿ. ಇನ್ನೊಮ್ಮೆ ಬಿಳಿಸೆ. ಸೊ ಈಗ ಏನಾಗ್ಬಿಡು ಮನೆ ಕೂತ್ಕೊಳ್ಳಿ. ಈಗ ಮುಗೀತು. ಆದ ನಂತರ ಏನು ಮಾಡಕ್ಕೆ ಬರಲ್ಲ. ಆದ ನಂತರ ವಿಚಾರ ಮಾಡಿದ್ರೆ ನಮ್ದು ತಪ್ಪಿದ್ರು ನೀ ಸುಬ್ಬಿ
ಕೆಳಗ One eternity later. ಅವ್ರಿಗೆ ಬಿಸ್ಲಾಗಿನ ಬರಕತ್ತಿತ್ತಿಲ್ಲ ಮತ್ತ ಏನತ್ತೆ ಏನಂದ್ಲ ಅಲ್ಲ ನಂದು ಏನು ತಪ್ಪ ಹೇಳ್ರಿ ನಾ ಯಾಕೆ ಮಾಡಿದ್ದು ಹೇಳಿನಿ ಅದಕ್ಕೆ ನನ್ನ ಮ್ಯಾಗ ಇಬ್ರು ಒಪ್ಪಿಸ್ಕೊಂಡು ಕೂತಾವ ನೋಡ್ರಿ ಸುಟ್ಟು ಬಂದತ್ತಕ್ಕಿಗೆ ಈ ಪಿಕ್ಚರ್ ನೋಡೋದಿಲ್ಲ ಬರ್ಬೇಕಾದ್ರೆ ನಮ್ಮ ಮತ್ತೆ ಪಿಕ್ಚರ್ ನೋಡೋದು ಕೂತಾಳ ತಂದೆ ಸೋಪಿ ಒಟ್ಟಕ್ಕಿ ಮಾಡಿ ತಪ್ಪು ಹೇಳ್ಬಾರ್ದ್ರಿ ನಾವು ಸಾಕಷ್ಟಕ್ಕೆ ಸಾಕು ಮಾಡಿ ಆಕೆ ಅಡುಗೆ ಮಾಡೋದು ಗೊತ್ತಿದ್ರೆ ನಾನು ಹೇಳ್ತಿದ್ದೆ ಅಡುಗೆ ಮಾಡೋದು ಗೊತ್ತಿಲ್ಲ ನನ್ನ ಪರ ಹೇಳ್ತಿದ್ದೆ ಪಿಕ್ಚರ್ ನೋಡೋದು ಗೊತ್ತಿಲ್ಲ ಪಿಕ್ಚರ್ ನೋಡೋದು ಗೊತ್ತಾಳ ನನ್ನ ಪರ ಹೇಳ್ತಂದೆ ಸಾಕೆ ಇಲ್ಲ ಈಗ ಹೊಂಟು ಬೀಳ್ತವ್ರು ಸ್ವಲ್ಪ ಶಾಂತ ತಗೊಂಮಟ್ಟ ಎಲ್ಲ ಹೆಂಗವು ಮನೆಗೇನು ಬಾಂಡೆ ತಾಟ ಎಲ್ಲ ಅಳಗಾಡ್ತವೆ ಚಮಚಿ ಪಂಚಿ ನಾವು ಹೋದ್ರೆ ನಮಗೂ ಅಳಗಾಡಿಸ್ತಾಳ್ರಿ ಈಗ ಬಾಜು ನೋಡ್ರಿ ಫ್ರಿಜ್ ಸೌಂಡ್ ನೋಡಿದ್ರಿ ಪಂಪ್ ಕದ್ ಬತ್ತ ಇದು ಯಾರಿಗೆ ನನಗೆ ಆಕಿಗೆ ಇದು ಯಾರಿಗೆ ಯಾರಿಗೂ ತುಪ್ಪ ನಾ ಒಂದೇ ಚಪಾತಿ ಇಲ್ಲೇ ಎಷ್ಟು ಐತಾ ನನಗೆ ಒಂದೇ ಚಪಾತಿ ಇಂದ್ರೆ ಉಳ್ಳಾಗಡ್ಡಿ ಕಟ್ ಮಾಡ್ಕೊಡತ್ತಾಳೆ ಈ ಕಡೆ ಏನು ಗೊತ್ತಿಲ್ಲ ರೀ ಉಳ್ಳಾಗಡ್ಡಿ ಭಾಳ ಆಗ್ಬಿಡತೈತಿ ಈಗ ಪ್ರತಿಯೊಂದ್ರೊಳಗೂ ಉಳ್ಳಾಗಡ್ಡಿ ಹಾಕೊಂಡು ತಿನ್ನತ್ತಾಳ ಯಾಕೆ ಯಾರಿಗೆ ಗೊತ್ತ ನೋಡ್ರಿ ಲಿಂಬಿಕಾಯಿ ಮತ್ತು ಮ್ಯಾಗ ಏನ್ರಿ ಮಾಡ್ಕೊಡ್ತೀನಿ ವೇಟ್ ಮಾಡಲಿ ಏನು ಮಾಡ್ತಾಳೆ ನಾವು ಊಟ ಕೂತಿರ್ತೀನಿ ಆಮ್ಯಾಗ ಏನಾರ ಮಾಡ್ಕೊಂಡೆ ತಿಂತಾಳೆ ನೋಡ್ರಿ ಯಾಕೆ ನಗ್ತಾಳೆ ಈಗ ಅದಕ್ಕೆ ಕೇಳಿದೆ ವೇಟ್ ಮಾಡಲಿ ರಸ್ತೆ ನಿನಗೇನು ನೀ ತಿನ್ನಂಗ ನಾವು ಬೇಕಿತ್ತೈತಿ ನೋಡ್ರಿ ಏನು ಡೇಂಜರ್ ಅದ ನೋಡ್ರಿ ದಿವಸ ನೋಡ ತಿಂಡ್ರ ನಾನು ಈ ಕಡೆ ನನ್ನ ಪಟ್ಟ ತಾಟ್ ಮಾಡ್ಕೊಳ್ತಾಳೆ ಆಮ್ಯಾಗ ಏನೇನೇನ್ರ ವೆರೈಟಿ ಮಾಡ್ಕೊಡ್ತಿರ್ತಾಳೆ ನೋಡೋದು ಸೌಕಾಸ ಕೈ ಕಟ್ ಮಾಡ್ಕೊಂಡಿದ್ದೀನಿ ಹಂಗೆ ಹೇಳ ಹಚ್ಬೇಡ ಹಚ್ಕೊಂಡಿ ಹಂಗೆ ಕಟ್ ಮಾಡ್ತಾರನ ಅಡ್ಡ ಕಟ್ ಮಾಡ್ಬೇಕ ಈಗ ಮೇಲೆ ಲಿಂಬಿಕಾಯಿ ಹಿಂಡ್ಕೊತಾವ ನೋಡ್ರಿ ನೀ ತಿನ್ನು ಹೋಗು ಅದಿಲ್ಲ ಬಿಡವಾರ ನಾನು ಕೊಡೋದಿಲ್ಲಲ್ಲ ನೀನೇ ತಿಂತಿಯಲ್ಲ ನಿನಗೆ ಇಷ್ಟ ಆದ್ರೆ ತಗೋ ನಾನು ಬಾಳಂಗಿಲ್ಲ ನೀ ನಿಂದ್ರೊಳಗೆ ಹಾಕ್ಕೊಂಡಿದ್ದ ಕೊಡು ನನಗೆ ಏನು ಹಾಕೊಂಡು ನೀ ಮಾಡ್ಕೊಂಡಿದ್ರೊಳಗೆ ನಿಂದ್ರೊಳಗೆ ಕೊಡು ನಾನೇ ಟೇಸ್ಟ್ ಮಾಡಿ ನೋಡು ಹಾಂ ಇವ ಇದ್ರದ್ದು ಹೇಳ್ತೀನಿ ನಿಮಗೆ ಯಾರು ನೋಡೋದು ತಿಕ್ಕರಿ ಸಿಟ್ಟದಾಕಿ ಅದಾವ ಅನ್ಬೇಕು ಸಿಟ್ಟದಾಕಿ ಅದಾಳ ಇಲ್ಲ ಅಂತಲ್ಲ ಅಟ್ಟ ಜಲ್ದಿ ಹೋಗ್ತೈತಿ ಈ ಉಳಿಯೋದಾನೆ ಕುರುಡಿಗೆಲ್ಲ ನೀವು ಸೌಂತಿಕಾಯಿ ಕೊಡು ಅಚ್ಚು ಊಟ ಮಾಡಲಿಲ್ಲ ಮತ್ತೆ ಮಾಡಕ್ಕೆ ಕೇಳ್ಬೇಕಿಲ್ಲ ಅದ ಊಟ ಮಾಡ್ತಾ ಅದು ಸಾಕಾಗಿ ಮನೆಗೆ ಬೀಳಂದೈತದ ಮತ್ತೆ ಪಾಪ ಅಲ್ಲಿ ನಡ್ಕೋದು ಬಂದಿತ್ತದ ಹುಡುಗಿ ನಾ ಮಾತಾಡತ್ತೀನಿ ಮಾತಾಡಕ್ಕೆ ನಡಿಲಿಕ್ಕೆ ಚಂದಾಗಿ ಪಿಕ್ಕು ಎಕ್ಸಾಮ್ ಹೆಂಗಾತ ಚಲೋ ಆತೇನೆ ಚಲೋ ಆತೇನೆ ಪಾಪ ಬೇಜಾರಾಗಿತ್ರಿ ಮತ್ತೆ ಇಲ್ಲಿ ನಡ್ಕೋದು ಹೋಗ್ಬೇಕಲ್ಲ ಇಲ್ಲ ಮನ್ಯಾಗ ಕುಂತವ್ರಿಗೆ ಇಷ್ಟು ಬೇಜಾರಾಗಿತ್ತು ಕೇಳಿದ್ರೆ ಹಾಂ ಮತ್ತೆ ಆ ಹುಡುಗಿ ನಡ್ಸ್ಕೊಂಡ್ರೆ ಎಷ್ಟು ಬೇಜಾರಾಗ್ಬಾರ್ದೆ ಮತ್ತೆ ಬಿಸಿಲ್ರಿ ಯಾವ್ರ ಬಿಸಿಲಿದ್ ಗೊತ್ತೇನ್ರಿ ಬರೀ ಹಿಂದೆ ಕೆಟ್ಟ ಬಿಸಿಲು ಮತ್ತೆ ಅದ್ರೊಳಗೆ ವೇಟ್ ಮಾಡಿರ್ತಾರಲ್ಲ ಒಂದು ಅರ್ಧ ತಾಸು ವೇಟ್ ಮಾಡಿರ್ಬೇಕಿ ಅರ್ಧ ತಾಸು ಏನ್ರಿ ಜಾಸ್ತಿ ವೇಟ್ ಮಾಡಲ್ಲ ಈಗ ಒಂದೂವರೆಗೆ ಬಿಡ್ತೈತಿ ಒಂದು ತಾಸು ಮಾಡ್ಯಾರ ನಾ 2:30 ಆತ ಅನ್ಸತ್ರಿ ಈಗ ಎರಡಾತು ಪಾಪ ಅರ್ಧ ತಾಸು ವೇಟ್ ಮಾಡಿದ್ ಹುಡುಗಿ ಮಾಡ್ತೀರಿ ಒಂದು ಸ್ವಲ್ಪ ಏನು ಅದ್ರ ಜೊತೆ ಸಲಾಡ್ ಇಲ್ಲಾಡಿದ್ರೆ ಚಲೋ ಆಗ್ತೈತ್ರಿ ಸ್ವಲ್ಪ ಊಟ ಹೋಗ್ತೈತಿ ಬರೀ ವೇಟಕ್ಕೆ ಹೋಗಲ್ಲ ಅದಕ್ಕೆ ಸ್ವಲ್ಪ ಇಂತಿದ್ರೆ ಹೋಗೈತೆ ಅಂಚಿನಿ ಅಯ್ಯೋ ನೋಡಪ್ಪ ಹುಳಾಗಿದ್ದು ಬೇಡ ಮತ್ತೆ ಚೆಲ್ಲಿ ಬಿಡೋದು ಕಡೆ ಚಲೋ ಐತಿ